ನಗರದ ಸಾರ್ವಜನಿಕ ಗ್ರಂಥಾಲಯದ ಹಿಂಭಾಗದಲ್ಲಿರುವ ಗುಜ್ಜರ್ ಬಿಲ್ಡಿಂಗ್ನಲ್ಲಿ ಶ್ರೀ ಜನನಿ ಜನ್ಮದಾತ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಹಾಗೂ ಪುಟ್ಟರಾಜ ಗವಾಯಿ ಹಿಂದೂಸ್ತಾನಿ ಸಂಗೀತ ಪಾಠಶಾಲೆಯ ಸಂಯುಕ್ತ ಆಶ್ರಯದಲ್ಲಿ 30 ದಿನಗಳ ಕಾಲ ನಡೆದ ಸಂಗೀತದೊಂದಿಗೆ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭ ಮಕ್ಕಳಿಗೂ ಹಾಗೂ ಪೋಷಕರಿಗೂ ಎಂದೆಂದೂ ಮರೆಯಲಾಗದ ಸಂತಸದ ಸಂಭ್ರಮ ಕಾರ್ಯಕ್ರಮ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಬಿ.ಪಿ. ಹರೀಶ್ ಅವರು, ಸಂಗೀತ ಕಲಿಯುವುದು ಸುಲಭವಾದ ಮಾತಲ್ಲ, ಅದು ಸಾಧನೆ. ಸಿದ್ಧಿ, ಸ್ವರ, ರಾಗ, ಲಯ, ತಾಳ, ಭಾವದಿಂದ ನಿರಂತರ ಅಭ್ಯಾಸವೇ ಯಶಸ್ವಿಗೆ ದಾರಿ. ಶಾಲೆಯ ರಜೆ ಸಂದರ್ಭದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮಕ್ಕಳಿಗಾಗಿ ಬೇಸಿಗೆ ಶಿಬಿರಗಳನ್ನು ಆಯೋಜಿಸುವುದು ಸಾಮಾನ್ಯ. ಆದರೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಮಕ್ಕಳಿಗೆ ನುರಿತ ಶಿಕ್ಷಕರಿಂದ ಪ್ರಾರಂಭಿಕ ಸಂಗೀತಾಭ್ಯಾಸ ನೀಡುವ ಮೂಲಕ ಈ ಟ್ರಸ್ಟ್ ವಿಶಿಷ್ಟ ಸೇವೆ ಸಲ್ಲಿಸಿದೆ ಎಂದು ಪ್ರಶಂಸಿಸಿದರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಹಾರ್ಮೋನಿಯಂ, ತಬಲಾ, ಕಂಜ್ರಿ, ಡುಂಬಿ ಮುಂತಾದ ವಾದ್ಯಗಳು ಪರಿಚಯದ ಜೊತೆಗೆ ದಸರಾ ಪದಗಳು, ವಚನಗಳು, ಭಕ್ತಿಗೀತೆಗಳು, ಜಾನಪದ ಹಾಗೂ ಚಲನಚಿತ್ರ ಗೀತೆಗಳ ತರಬೇತಿ ನೀಡುವ ಮೂಲಕ ತರಬೇತಿ ಪಡೆದ ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹನುಮಂತಪ್ಪ ಐರಾಣಿ, ಪರಮೇಶ್ವರಪ್ಪ ಅಮರಾವತಿ, ಬಿ. ಮಗ್ದುಮ್, ಸಂಗೀತ ಶಿಕ್ಷಕ ಕಾಂತರಾಜ್, ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಅಣ್ಣಪ್ಪ ಅಜ್ಜಾರೆ, ನೃತ್ಯ ಶಿಕ್ಷಕ ಗೋವಿಂದ, ಶಿಲ್ಪಾ, ವೀರೇಶ್ ಬಿ. ಬಡಿಗೇರ್, ಫಕೀರೇಶ್ ಯಾದವ್, ಸೀಮಾ, ಟಿ.ಎಸ್. ಪುಷ್ಪಾ ಪಾಟೀಲ್, ಮಹಾಲಕ್ಷ್ಮಿ ಎಂ. ಮಕ್ಕಳು, ಪೋಷಕರು, ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಎಸ್.ಎಂ. ಜಾಕೀರ್, ಸ್ಟೇಟ್ ಇನ್ಚಾರ್ಜ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ.